ತುತ್ತು ತೂಕ ಕೆಡಿಸ್ತು, ತೂತು ಮನೆ ಕೆಡಿಸ್ತು. ನಾವು ಈಗಷ್ಟೇ ಬರೆದ ಗಾದೆ. ಈ ಮಾತಿಗೆ ಒಳ್ಳೆ ಉದಾಹರಣೆ ಈ ಸ್ಟೋರಿ ಅಂತಾನೆ ಹೇಳಬಹುದು. ಹಿಂದೆ ಗೂಟ ಮುಂದೆ ಸ್ಫೋಟ ಅಂತ ಬ್ರೇಕಿಂಗ್ ನ್ಯೂಸ್ ಹೊಡೆಯೋ ನ್ಯೂಸ್ ಚಾನೆಲ್ಗಳಲ್ಲಿ ದಿನ ಬೆಳಗಾದ್ರೆ ಸಾಕು, ಸಾಲು ಸಾಲು ಜ್ಯೋತಿಷಿಗಳು ಬಂದು ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಜ್ಯೋತಿಷಿ ಸುಳ್ಳಾಗಬಹುದೇ ಹೊರತು ಜ್ಯೋತಿಷ್ಯ ಯಾವತ್ತಿಗೂ ಸುಳ್ಳಾಗೋದಿಲ್ಲ ಅಂತ ಹಿಂದೆ ಹಿರಿಯರು ಹೇಳ್ತಿದ್ರು. ಕೆಲವೊಂದು ಜ್ಯೋತಿಷಿಗಳು ನಿಜಕ್ಕೂ ಒಳ್ಳೆಯದನ್ನೇ ಹೇಳಿದ್ರೆ ಇವನಂತಹ ಜ್ಯೋತಿಷಿಗಳು ದಿನ ಬೆಳಗಾದ್ರೆ ಟಿವಿಯಲ್ಲಿ ಕೂತು ಜನರನ್ನ ಹೆದರಿಸಿ ಬಿಡ್ತಾರೆ. ಇನ್ನು ಊರಿಗೆಲ್ಲ ಭವಿಷ್ಯ ಹೇಳೋನು ನಿನ್ನೆ ಇವನ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡದೆ ಹೋಗಿದ್ದ. ಅಷ್ಟಕ್ಕೂ ಇಷ್ಟೆಲ್ಲ ಪೀಠಿಕೆ ಹಾಕ್ತಿರೋದು ಖಾಸಗಿ ಚಾನೆಲ್ ನಲ್ಲಿ ಬರ್ತಿದ್ದ ಈ ಕಮಲಾಕರ ಭಟ್ ಅನ್ನೋ ಜ್ಯೋತಿಷಿ ಬಗ್ಗೆ. ಇವನ ಮಾತು ಅದೆಷ್ಟು ಮನೆಗಳನ್ನ ಕೆಡಿಸಿದ್ಯೋ ಗೊತ್ತಿಲ್ಲ, ಆದ್ರೆ ಇವನು ಸಹವಾಸ ಮಾಡಿದ ತೂತೊಂದು ಇವನನ್ನೇ ಕೆಡಿಸಿದೆ ಅಂದ್ರೂ ತಪ್ಪಾಗೋದಿಲ್ಲ. ಈ ಕಮಲಾಕರ್ ಭಟ್ ಮೂಲತಃ ಉತ್ತರ ಕನ್ನಡದ ಸಿದ್ದಾಪುರದ ಹೆಮ್ಮನಬೈಲ್ ಗ್ರಾಮದವನು. ಹುಟ್ಟೂರು ಉತ್ತರ ಕನ್ನಡವಾದ್ರೂ ಬದುಕೋದಕ್ಕೆ ಬಂದಿದ್ದು ಮಾತ್ರ ದಕ್ಷಿಣದ ಬೆಂಗಳೂರಿಗೆ. ಈ ಜ್ಯೋತಿಷಿ ಟಿವಿಯಲ್ಲಿ ಕಾಣಿಸಿಕೊಂಡು ದಿನ ಅವರಿವರ ಭವಿಷ್ಯ ಹೇಳಿ ಒಳ್ಳೆ ದುಡ್ಡನ್ನೇ ಮಾಡಿದ್ದ. ಇನ್ನು ದುಡ್ಡಿರೋರ ಕಡೆ ಹೆಣ್ಣು ಹೆಂಡ ಹರಿಯುತ್ತೆ ಅನ್ನೋದಕ್ಕೆ ಈ ಸುಚಿತ್ರ ಅನ್ನೋ ಮಹಿಳೆ ಕಮಲಾಕರ ಭಟ್ಗೆ ತಗ್ಲಾಕೊಂಡಿದ್ಲು. ಇವರಿಬ್ಬರ ನಡುವೆ ಅದ್ಯಾವಾಗ ಪರಿಚಯವಾಯ್ತೋ ಗೊತ್ತಿಲ್ಲ. ಇವಳ ಹತ್ರ ಅಂದವಿದ್ರೆ ಅವನ ಹತ್ರ ಬಂದವಿತ್ತು. ಹೀಗಾಗಿ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಯಾಕೆ ಸ್ವಾಮಿ ಸುಸ್ತಾಗ್ಬಿಟ್ಟಿದ್ರಿ? ಬಂದ್ ಕೆಲಸ ಬಾಗ್ಲಲ್ಲೇ ಆಗೋಯ್ತು. ಇನ್ನು ಕಮಲಾಕರ ಸಹ ಇವಳನ್ನ ಹಾಕೊಂಡು ಎಲ್ಲಂದ್ರಲ್ಲಿ ಸುತ್ತಾಡ್ತಾ ಇದು ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಆದ್ರೆ ಈ ಸುಚಿತ್ರಾಗೆ ಈಗಾಗ್ಲೇ ಮದುವೆಯಾಗಿದ್ದು ಮೊದಲ ಗಂಡನಿಗೆ ಇಬ್ರು ಮಕ್ಕಳು ಸಹ ಇದ್ದಾರೆ. ಅವರು ಟೀನೇಜ್ ವಯಸ್ಸಿನ ಮಕ್ಕಳಾಗಿದ್ದು ತಾಯಿಯ ಕಾಮದಾಟ ನೋಡಿ ಮಕ್ಕಳು ಬೇಸತ್ತು ಹೋಗಿದ್ರು. ಇಬ್ರು ಹೆಣ್ಣು ಮಕ್ಕಳ ಜೊತೆ ಸುಚಿತ್ರಾ ಸಿದ್ದಾಪುರದಲ್ಲೇ ವಾಸವಾಗಿದ್ಲು. ಮೂಲಗಳ ಪ್ರಕಾರ ಸುಚಿತ್ರಾಗೆ ಇತ್ತೀಚೆಗಷ್ಟೇ ಜ್ಯೋತಿಷಿ ಕಮಲಾಕರ್ ಭಟ್ ಪರಿಚಯವಾಗಿದ್ದ. ನಂತರ ಇಬ್ಬರ ನಡುವೆ ಸಲುಗೆ ಬೆಳೆದು ಕಮಲಾಕರ್ ಭಟ್ ಆಗಾಗ ಸುಚಿತ್ರಾ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ಬಂದು ಹೋಗ್ತಿದ್ದವನು ಸುಚಿತ್ರಾ ಮೈಯಲ್ಲಿದ್ದ ಮಕರಂದವನ್ನ ಹೀರೋಕೆ ಶುರು ಮಾಡಿದ್ದ. ಒಂದು ಕಡೆ ತಾಯಿ ಬೆಡ್ರೂಮ್ ಅಲ್ಲಿ ಕಾಮದಾಟ ಆಡ್ತಿದ್ರೆ ಇತ್ತ ವಯಸ್ಸಿಗೆ ಬಂದ ಮಕ್ಕಳಿಗೆ ಇದು ಅಸಹ್ಯ ಹುಟ್ಟಿಸಿತ್ತು. ಇದರಿಂದ ಸುಚಿತ್ರಾ ಹಿರಿಯ ಮಗಳು ತಾಯಿಯ ಕಾಮದಾಟ ನೋಡಿ ಆಗಾಗ ವಾರ್ನಿಂಗ್ ಕೊಡ್ತಿದ್ಲು. ಆದ್ರೆ ಇದರಿಂದ ಕೋಪಗೊಂಡ ಸುಚಿತ್ರಾ ಮಕ್ಕಳಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು. ಆಗ ಸುಚಿತ್ರಾ ಮಗಳು ತನ್ನ ತಾಯಿಯ ಬೆತ್ತಲಾಟವನ್ನ ತಂದೆಗೆ ವಿವರಿಸಿದ್ಲು. ಸುಚಿತ್ರಾ ಗಂಡನ ಹೆಸರು ಮಹೇಶ್ ನಾಯಕ್ ಅಂತ. ಈತನಿಗೆ ಮಗಳ ಮೂಲಕ ಹೆಂಡತಿಯ ಕಾಮಪುರಾಣ ಗೊತ್ತಾಗ್ತಿದ್ದಂತೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ. ಬಳಿಕ ಈತನ ಸಹೋದರನಾದ ವಸಂತ್ ಎಂಬಾತನ ಮನೆಗೆ ಹೋಗಿದ್ದ. ಅಲ್ಲಿಗಾಗ್ಲೇ ಗಂಡ ತನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ವಿಚಾರ ತಿಳ್ಕೊಂಡ ಸುಚಿತ್ರಾ ತನ್ನ ಬೆಡ್ರೂಮ್ ಪಾರ್ಟ್ನರ್ ಕಮಲಾಕರನಿಗೆ ವಿಷಯವನ್ನ ತಿಳಿಸಿದ್ಲು. ಸುಚಿತ್ರಾ ಗಂಡನಿಂದ ಬೇರೆಯಾಗಿ ಶಿವಮೊಗ್ಗದಲ್ಲಿ ವಾಸ ಮಾಡ್ತಿದ್ಲು. ಜ್ಯೋತಿಷಿ ಕಮಲಾಕರ್ ಭಟ್ ಆಫೀಸ್ ನಲ್ಲೇ ಕೆಲಸ ಮಾಡ್ತಿದ್ಲು ಅಂತ ಹೇಳಲಾಗಿತ್ತು. ಇತ್ತ ಸುಚಿತ್ರಾ ಮಗಳು ತನ್ನ ತಾಯಿಗೆ ಹೇಳದೆ ಸಿದ್ದಾಪುರಕ್ಕೆ ಹೋಗಿ ತಂದೆ ಮಹೇಶ್ಗೆ ಕಾಲ್ ಮಾಡಿ ಚಿಕ್ಕಪ್ಪ ವಸಂತ್ ಮನೆಗೆ ಬಂದಿದ್ಲು. ಸುಚಿತ್ರಾ ಮಗಳನ್ನ ಹುಡುಕೊಂಡು ಜ್ಯೋತಿಷಿ ಕಮಲಾಕರ ಭಟ್ ಗಾಡಿಯಲ್ಲೇ ಕೆಲವು ಯುವಕರೊಂದಿಗೆ ಅವರ ಗುಪ್ಪದ ವಸಂತ್ ನಾಯಕ್ ಮನೆಗೆ ಬಂದಿದ್ಲು. ಆಗ ಇವಳ ಗಂಡ ಮಹೇಶ್ ಕೂಡ ಅಲ್ಲೇ ಇದ್ದ. ಈ ವೇಳೆ ಸುಚಿತ್ರಾ ಮತ್ತು ಮಹೇಶ್ ನಡುವೆ ವಾಗ್ವಾದ ನಡೆದಿತ್ತು. ಆಗ ಜ್ಯೋತಿಷಿ ಕಮಲಾಕರ್ ಭಟ್ ಕಾರನ್ನ ಮಹೇಶ್ ಕಡೆಯವರು ಪುಡಿಗಟ್ಟಿದ್ರು. ಗಲಾಟೆ ತಾರಕಕ್ಕೆ ಹೋಗಿ ಸುಚಿತ್ರಾ ಜೊತೆ ಬಂದಿದ್ದ ಯುವಕರು ಗಲಾಟೆ ಬಿಡಿಸೋಕೆ ಮಧ್ಯಪ್ರವೇಶಿಸಿದ ವಸಂತ್ಗೆ ಚಾಕು ಇರಿದಿದ್ರು. ಅಲ್ಲದೆ ಸುಚಿತ್ರಾ ಪತಿ ಮಹೇಶ್ ಹಾಗೂ ಪಕ್ಕದ ಮನೆಯ ಕುಮಾರ್ ಎಂಬಾತನಿಗೂ ಚಾಕುವಿನಿಂದ ಇರಿದಿದ್ರು. ಇದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವಸಂತ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಮೃತಪಟ್ಟರೆ ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿತ್ತು. ಕೊಲೆ ಬಳಿಕ ಎಸ್ಕೇಪ್ ಆಗೋಕೆ ಈ ಜ್ಯೋತಿಷಿ ಹಾಗೂ ಸುಚಿತ್ರಾ ಪ್ರಯತ್ನ ಪಟ್ಟಿದ್ರು. ಆದರೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಆರೋಪಿಗಳನ್ನ ಘಟನೆ ನಡೆದ 24 ಗಂಟೆಯಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಮೂವರನ್ನ ಸಿದ್ದಾಪುರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ರು. ಕೆಲಸದ ನಿಮಿತ್ತ ಮಹೇಶ್ ನಾಯಕ್ ಬೆಂಗಳೂರಿನಲ್ಲಿ ವಾಸವಾಗಿದ್ರು. ರಜೆ ದಿನಗಳಲ್ಲಿ ಸಿದ್ದಾಪುರಕ್ಕೆ ಹೋಗಿ ಬರ್ತಿದ್ದ. ಕೊನೆಗೆ ಕೊಲೆ ಕೇಸಲ್ಲಿ ಇವನು ಸಹ ಭಾಗಿಯಾಗಿದ್ರಿಂದ ಇವನನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇತ್ತ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಪತಿ ಪತ್ನಿ ಕಲಹದಿಂದ ಗಲಾಟೆ ಬಿಡಿಸೋಕೆ ಹೋದ ವಸಂತ್ ನಾಯಕ್ ಕೊಲೆಯಾಗಿ ಹೋಗಿದ್ದ. ಘಟನೆಯಲ್ಲಿ ಇಬ್ರು ಗಂಭೀರವಾಗಿ ಗಾಯಗೊಂಡಿದ್ರಿಂದ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಜ್ಯೋತಿಷಿಯೊಬ್ಬನ ಕಾಮಪುರಾಣ ಗೊತ್ತಾಗ್ತಿದ್ದಂತೆ ಸುಚಿತ್ರಾ ಹಾಗೂ ಇವಳ ಲವರ್ ಕಮಲಾಕರ್ ಭಟ್ ಸೇರಿದಂತೆ 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ಎಫ್ಐಆರ್ ನ ದಾಖಲಿಸಿದ್ರು. ನಿನ್ನೆ ದಿನಾಂಕ 2/2/2026 ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ಅಲ್ಲಿ ನಡೆಯುತ್ತೆ. ಇದರ ಪ್ರಕಾರವಾಗಿ ಗುಣೆ ನಂಬರ್ 2326 ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ.
ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು. ಇವ್ರ ಮನೆಯಲ್ಲಿ ಇವ್ರ ಮರ್ಡರ್ ಅಲ್ಲಿ ಇವರು ಮೃತಪಟ್ಟಿರ್ತಾರೆ. ಇವರು ಗಂಡನಾದ ವಸಂತ್ ತಂದೆ ಜಟ್ಟನಾಯಕ್ 43 ವರ್ಷದವರು. ಆಮೇಲೆ ಇನ್ನ ಇಬ್ಬರಿಗೆ ಗಾಯಗೊಂಡಿರುತ್ತೆ. ಮಹೇಶ್ ಜಟ್ಟಿಯ ನಾಯಕ್ 37 ವರ್ಷ, ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು. ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯಕ್ 35 ವರ್ಷ, ಇವ್ರಿಗೂ ಕೂಡ ಗಾಯ ಆಗಿರುತ್ತೆ. ಇನ್ನು ಗಲಾಟೆ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ವಸಂತ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದ. ಸದ್ಯಕ್ಕೆ ಮಹೇಶ್ ಹಾಗೂ ಕುಮಾರ್ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಸಂಬಂಧ ವಸಂತ್ ಅತ್ತಿಗೆ ಸಂಧ್ಯಾ ನಾಯಕ್ ಕಂಪ್ಲೇಂಟ್ ಆಧಾರದ ಮೇಲೆ ಆರೋಪಿಗಳಾದ ಸುಚಿತ್ರಾ, ಲೋಕನಾಥ್ ಸೇರಿದಂತೆ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಎಲ್ಲ ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಸುಚಿತ್ರಾ ಭಟ್ಟನ ಕಾಮಕ ಹಾನಿ ಹೇಗೆ ಶುರುವಾಯಿತು ಅನ್ನೋದು ಹೊರಗೆ ಬರಬೇಕಿದೆ. ಇದರಲ್ಲಿ ಘಟನೆ ಏನ್ ನಡೆದಿರುತ್ತೆ ಅಂದ್ರೆ, ಫಿರ್ಯಾದಿ ಅವ್ರ ಕಂಪ್ಲೇಂಟ್ ಏನ್ ಹೇಳ್ತಾರೆ ಅಂದ್ರೆ, ಇವರು ಗಂಡ ವಸಂತ್ ನಾಯಕ್ ಅವರ ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು 2 ತಿಂಗಳಾಗಿರುತ್ತೆ ಇಲ್ಲಿ ಅರಗುಪ್ಪಾಗಿ ಬಂದು. ಇವ್ರಿಗೆ ಮದುವೆ, ಸುಚಿತ್ರಾ ಅನ್ನೋರಿಗೆ ಮದುವೆ ಆಗಿ 2 ಹೆಣ್ಮಕ್ಳು ಇರ್ತಾರೆ. ಆಮೇಲೆ ಇವ್ರ ತಂದೆಯವರ ಮಹೇಶ್ ಮತ್ತೆ ಅವ್ರ ಹೆಂಡತಿಯವರು ಸೆಪರೇಟ್ ಆಗಿ ಒಂದು 6 ತಿಂಗಳು ಆಗಿರುತ್ತೆ. ಅದರಲ್ಲಿ ಅವರು ಸುಚಿತ್ರಾ ಅನ್ನೋರು ಅವರು ಮತ್ತೆ ಅವ್ರ 2 ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರದಲ್ಲಿ ಕಮಲಾಕರ್ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ವಾಸ ಇರ್ತಾರೆ. ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು ಅವರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಇವರು ಹೊಸಗೆ ತಾಯಿ ಸುಚಿತ್ರಾ ಮತ್ತೆ ಕಮಲಾಕರ್ ಸ್ವಾಮೀಜಿ ಅವರು ತೊಂದರೆ ಮತ್ತು ಟಾರ್ಚರ್ ಕೊಡ್ತಾ ಇರ್ತಾರೆ. ಏನಂದ್ರೆ, ನೀನು ನಿಮ್ಮ ತಂದೆಯವರ ಜೊತೆ ಹೋಗಿರು, ಇಲ್ಲಿ ಇರೋದ್ ಬೇಡ, ಇಲ್ಲ ಅಂದ್ರೆ ನಿಮ್ಗೆ ವಿಷ ಹಾಕಿ ಸಾಯ್ತೀನಿ ಅಂತ ಹೆದರಿಕೆ ಕೊಟ್ಟಿರ್ತಾರೆ. ಇದರಿಂದಾಗಿ ಸುಮಶ್ರೀ ಅವರು ಈ ಮಾಹಿತಿಯನ್ನು ಅವ್ರ ತಂದೆಗೆ ಕೊಟ್ಟಿರ್ತಾರೆ, ಮಹೇಶ್ ಅವರಿಗೆ. ಮಹೇಶ್ ಅವರು ಅವ್ರ ಮಗಳನ್ನ ಇಲ್ಲಿ ಕರ್ಸ್ಕೊಂಡಿರ್ತಾರೆ. ಈ ಕರ್ಸ್ಕೊಂಡಿದ್ದ ಬಳಿಕ ಏನಾಗುತ್ತೆ ಅಂದ್ರೆ, ಸುಚಿತ್ರಾ ಅವರು ಮತ್ತೆ ಅವ್ರ ತಂದೆ ಲೋಕನಾಥ್, ಆಮೇಲೆ ಇವರು ಕಮಲಾಕರ್ ಮತ್ತೆ ಇನ್ನ ಉಳಿದ 4 ಜನ ಬಂದಿರ್ತಾರೆ. ಅವ್ರು ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಇವ್ರು ಮನೆಯಲ್ಲಿ ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋ ಸಮಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಉದ್ದೇಶದಿಂದ ಬಂದು ಇಲ್ಲಿ ವಾಗ್ವಾದ ಆಗತ್ತೆ. ಈ ವಾಗ್ವಾದ ಆಗೋ ಸಮಯದಲ್ಲಿ ಅದರಲ್ಲಿ ಇನ್ನು ಉಳಿದ ಇವರಲ್ಲಿ ಒಬ್ಬರು 4 ಜನ ಅನ್ಯ ವ್ಯಕ್ತಿಗಳು ಬಂದು ಇದರಲ್ಲಿ ಅವ್ರ ಜೊತೆ ಬಂದಿರೋರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆಯಲ್ಲಿ ವಸಂತ್ ನಾಯಕ್ ಅವರು ಅಲ್ಲಿ ಗಾಯಗೊಂಡು ಅವರು ತೀರ್ಕೊಳ್ತಾರೆ. ಆಮೇಲೆ ಇದ್ರ ಜೊತೆಗೆ ಮಹೇಶ್ ಮತ್ತೆ ಕುಮಾರ್ ಅವರು ಕೂಡ ಗಾಯ ಆಗಿರುತ್ತೆ. ಇಮಿಡಿಯೇಟ್ಲಿ ಅವ್ರಿಗೆ ಇಲ್ಲಿಂದ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಇದ್ರ ಜೊತೆಗೆ ನಾವು ಇಮಿಡಿಯೇಟ್ ಆಗಿ ಪೊಲೀಸ್ ಕೂಡ ಬಂದು ಅಟೆಂಡ್ ಮಾಡಿ ಆರೋಪಿಗಳಾದ 7 ಜನ ಯಾರು ಇವ್ರ ಕಂಪ್ಲೇಂಟ್ ಅಲ್ಲಿ ನೀಡಿದಂಗೆ ಸುಚಿತ್ರಾ ಅವರು, ಅವ್ರ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಸ್ವಾಮಿ, ಆಮೇಲೆ ಇನ್ನ ಅಪರಿಚಿತರು 4 ಜನ ಇದ್ರು, ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡಿದ್ದೇವೆ. ಆಮೇಲೆ ಇವಾಗ ತನಿಖೆ ನಡೀತಾ ಇದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.